ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ. ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇದೇ ನಮ್ಮ ಸರ್ಕಾರ 5 ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಎಲ್ಲೂ ಹೇಳೇ ಇಲ್ಲ. ಅಲ್ಲ, ಒಂದು ನಿಮಿಷ. ಅದಾದಾಗ ಒಳ್ಳೆ ಶಾಲೆಗೆ ಹೋಗ್ತಾರೆ ಅಂತ ಹೇಳಿ ನೀವು ಹೇಳೋ ಅಧಿಕಾರ ನಿಮ್ಮಲ್ಲೂ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಬಡವರು, SC ST OBC ಅವರಿಗೆ ಮಾಡ್ತಾ ಇರೋದು. ಅವ್ರು ಎಲ್ಲಿಂದ ಹೆಂಗೆ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಲ್ಲ KPS ಶಾಲೆಯಲ್ಲಿ. ತಾವು ಹೇಳಿದ್ರಿ 6ನೇ ಕ್ಲಾಸಿಂದ ನೀವು ಮಾಡಿ ಅಂತ ಹೇಳಿ. ಯಾಕೆ 1ನೇ ಕ್ಲಾಸಿಂದ ಅಂದರೆ LKG ಇಂದ 12ನೇ ಕ್ಲಾಸ್ವರೆಗೂ ಒಂದು ಮಗು ಒಂದು ಅಡ್ರೆಸ್ಸಲ್ಲಿ ಓದ್ಬಿಟ್ರೆ ಆ ಮಗು ಬೆಳವಣಿಗೆ ಚೆನ್ನಾಗಿರ್ತದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಒಂದೇ ಏರಿಯಾದಲ್ಲಿ ಎಲ್ಲಿ ಜಾಗ ಜಾಸ್ತಿ ಇದೆ, ಎಲ್ಲಿ ಕಟ್ಟಡಗಳಿದ್ದಾವೆ, ಸುಸಜ್ಜಿತವಾಗಿರ್ತಕ್ಕಂಥ ಈಗ ಕಂಪ್ಯೂಟರ್ ಯಾಕೆಂದ್ರೆ ಇವತ್ತಿನ ವ್ಯವಸ್ಥೆ ಕಂಪ್ಯೂಟರ್ ಬೇಕು. ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ? ಅಲ್ಲಿ ಕಂಪ್ಯೂಟರ್ ಕೊಡ್ತಾರೆ ಅಂತ ಹೇಳಿ. ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಯಾಕೆ ಹೋಗ್ತಾರೆ? ಒಂದು ಹಳ್ಳಿಯಿಂದ ಇನ್ನೊಂದು ಕಡೆಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವು ಕರೆಕ್ಟಾಗಿ ನೋಡಿ. ನಾನು ವೈಯಕ್ತಿಕವಾಗಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ನೀವು ಉತ್ತರವನ್ನು ನಂಗೆ ಹೇಳಕ್ಕೆ ಹೋಗ್ಬೇಕು. ನಾನೇನಾದ್ರು ಹೇಳಿದರೆ ಅದನ್ನು ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ಸಭೆಯಿಂದ ಮಾಧ್ಯಮದವರೆಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ. ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇದೇ ನಮ್ಮ ಸರ್ಕಾರ 5 ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೀವು ಮಾಡಿಲ್ಲ ಅಂತ ನಾನು ಅದನ್ನ ದ್ವೇಷ ಮಾಡೋದಿಲ್ಲ. ನಮಗೆ ಅವಕಾಶ ಸಿಕ್ಕಿದೆ. ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ. ಸರ್, ಒಬ್ಬ ಮಗು ಇದ್ರೇನು ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ. ಒಳ್ಳೆ ಬಿಲ್ಡಿಂಗ್ ಇರುತ್ತೆ. ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯಾ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ 46,000 ಅಲ್ಲ, ಇನ್ನೂ ಜಾಸ್ತಿ ಏನಾದ್ರು ನಿಮಗೆ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿದರೆ ಹೇಳಿ, ಹೊಸದಾಗಿ ನಾನು ಓಪನ್ ಮಾಡ್ತೀನಿ. ಆದರೆ 12,000 ಮಕ್ಕಳು, ಯಾಕೆಂದರೆ 12,000 ಮಕ್ಕಳು 1,200 ಮಕ್ಕಳು ಒಂದೇ ವ್ಯವಸ್ಥೆಯಲ್ಲಿ ಓದಿದಾಗ ಅವ್ರ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ದ್ವಿಭಾಷಾ ಇಟ್ಟಿದ್ದೀವಿ ನಾವು. ನೀವು ಹೇಳಿದ ಕನ್ನಡ ಶಾಲೆ ಕ್ಲೋಸ್, ಯಾರು ಹೇಳಿದ್ದು ಕನ್ನಡ ಶಾಲೆ ಕ್ಲೋಸ್ ಮಾಡ್ತಾರೆ ಅಂತ? ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ. ನಮ್ಮ ರಕ್ತದಲ್ಲಿ ಕನ್ನಡ ಇದೆ. ಭವಿಷ್ಯ ಎಲ್ಲಿದೆ ಅಂತ ಹೇಳಿ ಮಕ್ಕಳನ್ನ ದಯವಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನ ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಧ್ಯಮದಲ್ಲಿ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ. ನಾನು ಮನಸ್ಸಿಗೆ ನೋವಾಗುತ್ತೆ ಅಧ್ಯಕ್ಷರೇ. ಯಾವುದೇ ಕಾರಣಕ್ಕೂ ನಾನು ಹೇಳದೇ ಇರ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದನ್ನ ಇಲ್ಲ ಅಂತ ಪ್ರಶ್ನೆ ಸದಸ್ಯರ ತಲೆಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಕಾರಣ ನಾನಲ್ಲ. ನಾನು ಕ್ಲೋಸ್ ಮಾಡ್ತಕ್ಕಂಥ ಪರಿಸ್ಥಿತಿನೂ ಇಲ್ಲ. ಹಣ ವ್ಯವಸ್ಥೆ ಎಲ್ಲಿ ಅಂತ ಹೇಳಿದ್ರಿ. ನಾವು ಘೋಷಣೆ ಮಾಡಿದ್ದು 500 ಶಾಲೆ. ಆದರೆ ಇವತ್ತು ನನಗೆ ಭಾಳ ಸಂತೋಷ ಇದೆ, ಹೆಮ್ಮೆ ಇದೆ. ಯಾಕೆಂದರೆ 2018ರಲ್ಲಿ ಶುರುವಾಗಿದ್ದು KPS. ನಿಮ್ಮ ತಲೆಮನೆ ಸದಸ್ಯರು ಪೂಂಜಾ ಅವರು ಇರ್ಬೋದು, ನಿಮ್ಮ ಸುನೀಲ್ ಅವರು ಇರ್ಬೋದು, ಶಿವಲಿಂಗೇಗೌಡರು ನಮ್ಮ ಕಡೆಯವರು, JDS ಸದಸ್ಯರು, ಅವರೆಲ್ಲರೂ ಏನಂದ್ರು ಗೊತ್ತಾ ಸರ್? ಚಿಕ್ಕ ಶಾಲೆನ ಮರ್ಜ್ ಮಾಡಿ ಕ್ಲೋಸ್ ಮಾಡಿ ಅಂದರು. ಇನ್ನೂ ಏನಾದ್ರು ಹೇಳಬೇಕಂದ್ರೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಮಾಡಿದೆ ಅಂತೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಕೊಡ್ಬೋದು, ಆದರೆ ನಾನು ವರಿಡ್ ಅಬೌಟ್ ನಮ್ಮ ಕನ್ನಡ ಮಾಧ್ಯಮ ಇರ್ಬೋದು, ನಮ್ಮ ಕನ್ನಡಿಗರ ಮಕ್ಕಳ ಒಂದು ಭವಿಷ್ಯಕ್ಕೆ ನಾನು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. ಅದು ನಮಗೆ ಭಾಳ ಮುಖ್ಯ ಆಗುತ್ತೆ. ಅದ್ರ ಮೇಲೇ ನಾನು ನಡೀತೀನಿ. ಬಡವರಿಗೂ ಕೂಡ ಒಂದು ಕಡೆಗೆ ಒಳ್ಳೆ ಒಂದು ಶಿಕ್ಷಣ ಕೊಡುತ್ತೆ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಕೊಂಡು ಮಾಡಬಾರ್ದ ಮಾನ್ಯ ಅಧ್ಯಕ್ಷರೇ? 14 ವರ್ಷ ಯಾಕೆ? LKG ಒಂದು ಕಡೆಗೆ ಇರಬೇಕು, ಇದಾದಮೇಲೆ ಇನ್ನೊಂದು ಹಳ್ಳಿಗೆ ಪ್ರೈಮರಿ ಹೈಸ್ಕೂಲಿಗೆ ಹೋಗಬೇಕು, ಅದಾದಮೇಲೆ ಇನ್ನೊಂದು ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಸೆಕೆಂಡ್ ಇಯರ್ PUCಗೆ ಹೋಗಬೇಕು, ಬೇಕು. ಎಲ್ಲ ಮಕ್ಕಳಿಗೆ ಒಂದೇ ಕಡೆ ಕೊಟ್ಟಾಗದು ತಪ್ಪನೋ ಸರಿನೋ ಹೇಳಿ ನೋಡೋಣ. ಆದರೆ ಒಂದು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆ ಕ್ಲೋಸ್ ಮಾಡಲ್ಲ. ಅದನ್ನು ಒಂದೇ ಉತ್ತರ ಕೊಟ್ಟು ಬಿಡ್ತೀನಿ, ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ 500 ಶಾಲೆಯನ್ನು ನಾವು ಒಂದು ನಿಮಿಷ ಚಿದಾನಂದರು ಹೇಳ್ತೀನಿ. ಯಾಕೆಂದರೆ ಇದು ಮಕ್ಕಳ ಭವಿಷ್ಯದ ಭಾಳ ಮುಖ್ಯ ಇದು. ಯಾಕೆಂದರೆ ನೀವು ನಮ್ಮ ಹಿರಿಯರು, ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇರಬೇಕಾದ್ರೆ ಸರ್, ತಾವು ಕೂಡ ಯಾವುದಾದ್ರು ಶಾಲೆಗೆ ಹೋದಾಗ, ಯಾಕೆಂದರೆ ಹಿರಿಯರು ಸದಸ್ಯರು ಬೇಕಾದಷ್ಟು ಜನರು ಇದ್ದೀರಿ. ನೀವೆಲ್ಲ ಮುಂಚೆ ಏನು ಮಾಡೋರು? ಯಾರು ರೋಡ್ ಕೇಳ್ತಿರ್ಲಿಲ್ಲ ಸರ್ 40 ವರ್ಷದ ಹಿಂದೆ, ನಮ್ಮ ಊರಿಗೆ ಒಂದು ಶಾಲೆ ಕೊಡಿ ಅಂತ ಹೇಳಿ. ಅದು ಬರ್ಡನ್ ಆಗಿದೆಯಾ ಅಂತ ಹೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಮಕ್ಕಳ ಸಂಖ್ಯೆ ಅಷ್ಟು ಇದೆಯಾ ಅಂತ ಹೇಳಿ ನೀವು ಕೂಡ ಯೋಚನೆ ಮಾಡಬೇಕಾಗುತ್ತಲ್ಲ. ಈಗ 500 ಶಾಲೆ ನಾವು ಬಜೆಟಲ್ಲಿ ಘೋಷಣೆ ಮಾಡಿದ್ದು. ಏಷ್ಯನ್ ಮುಗಿಸ್ಬಿಡ್ತೀನಿ. ಹೌದು, ಅಲ್ಲ
ಪದಾರ್ಥ ದಯಮಾಡಿ ಅಲ್ಲ ಮಕ್ಕಳ ಅಲ್ಲ ಸಚಿವರೇ, ಈಗ ತಾವೇ ಹೇಳಿದ್ರಿ ಒಬ್ಬ ಮಗು ಇದ್ರು ನಾನು ಶಾಲೆ ನಡೆಸ್ತೀನಿ ಅಂತ. ಇನ್ನೊಂದು ಕಡೆ ಹೇಳ್ತಾ ಇದ್ದೀರಾ ಮಕ್ಕಳ ಸಂಖ್ಯೆ ಆಗಿದೆ, ಕಡಿಮೆ ಆಗಿದೆ, ಹಾಗಾಗಿ ಬಸ್ ಬಿಟ್ಬಿಟ್ಟು ಆ ಎಲ್ಲ ಸುತ್ತಮುತ್ತ ಎಂಟ ತಳ್ಳಿ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು. ಮಕ್ಕಳು ಹುಡ್ತಾ ಇಲ್ಲ. ಸರ್ಕಾರ ಸಾಲ ಮಾತಾಡ್ತಿದ್ದೀರಿ, ಈ ಕಡೆ ಮಾತಾಡ್ತಿದ್ರೆ ಇದು ಉಪಯೋಗ ಇಲ್ಲ. ನೀವು ಮಾತಾಡೋ ಉಪಯೋಗ ಇಲ್ಲ. ನೀವು ಹೇಳ್ತಾ ಉಪಯೋಗ ಇಲ್ಲ. ನೀವು ಬಡ ಮಕ್ಕಳ ವಿರುದ್ಧ ಮಾತಾಡ್ತಾ ಇದ್ದೀರಿ. ಅವರ ರೈತ ಮಕ್ಕಳು ಎಜುಕೇಶನ್ ಸಿಗಬಾರ್ದು ಸ್ವಾಮಿ, ಕೂಲಿ ಕಾರ್ಮಿಕ ಮಕ್ಕಳು ಎಜುಕೇಶನ್ ಸಿಗಬಾರ್ದಾ, ಗುಣಮಟ್ಟದ ಶಿಕ್ಷಣ ಸಿಗಬಾರ್ದಾ, ಗುಣಮಟ್ಟದ ಶಿಕ್ಷಣ ಸಿಗಬಾರ್ದಾ? ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ. ದಯಮಾಡಿ, ಇದು ಬಹಳ ಗಂಭೀರವಾದ ಪ್ರಶ್ನೆ, ಒಳ್ಳೆ ಚರ್ಚೆ ನಡೀತಾ ಇದೆ. ಕೆಪಿಎಸ್ ಶಾಲೆಗಳು ಶುರುವಾಗಿದ್ದು ಇದೇ ಸದನದಲ್ಲಿ ತನ್ವೀರ್ ಶೆಟ್ಟಿ ಸಂದರ್ಭದಲ್ಲಿ ಇಲ್ಲೇ ಚರ್ಚೆಯಲ್ಲಿ ಕೆಪಿಎಸ್ ಶಾಲೆಗಳು ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಈಗಿನ ನೀವೇ ಹೇಳಿರಿ ಅನುದಾನ ಶಾಲೆಗೆ, ನೀವೇ ಇದೇ ಸದನದಲ್ಲಿ ಈ ಕುರ್ಚಿಯಲ್ಲಿ ಕೂತು ಹೇಳಿದಿರಿ ನಾವು ನಾಳೆ ಬೆಳಿಗ್ಗೆ 4th May ವಿಲ್ ಗೋಯಿಂಗ್ ಟು ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡ್ತೀವಿ ಅಂತ. ಇವತ್ತರೆಗೂ ಕೊಡಕ್ಕಾಗಿಲ್ಲ. ಏನ ಪ್ರೋಸೆಸ್ ನಡೀತಾ ಇದೆ ಅಂತ ಅವಾಗಲೇ ಉತ್ತರ ಕೊಡ್ಲಿಲ್ಲ. ನಡೀತಾ ಇದೆ, ಯಾಕೆ ಕೊಡಕ್ಕಾಗಿಲ್ಲ? ಸುಮ್ಮನೆ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಯ್ತು? ಮಕ್ಕಳ ಸಂಖ್ಯೆ ಕಡಿಮೆ ಟೀಚರ್ ಇಲ್ಲ. ನಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ. ರಕ್ಷಣೆಗೆ ಬರಬೇಕು. ಶಾಲೆ ಮಾಡ್ತೀರಾ, ತುಂಬಾ ಸ್ವಾಗತ ಇದೆ. ಅದು ಬೇಕಾಗಿರ್ತಕ್ಕಂಥ ಅಲ್ಲ ಗುಣಮಟ್ಟ ಅನ್ನುವಂಥದ್ದು ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ನಮ್ಮ ಮಕ್ಕಳೆಲ್ಲ ಸಿಬಿಎಸ್ ಶಾಲೆಗಳು ಓದ್ತಾವ್ರೆ, ICSE ನಲ್ಲಿ ಬಡವ್ರ ಮಕ್ಕಳು ಓದ್ತಾರಲ್ಲ, ನ್ಯಾಯ ಕೊಡ್ಬೇಕಲ್ಲ. ಒಂದೊಂದು ಕೆಪಿಎಸ್ ಶಾಲೆಗೆ ಎಷ್ಟೆಷ್ಟು 10 ಕೋಟಿ ಬೇಕು ದುಡ್ಡು ಕೂಡ ಇಟ್ಟು ಎಲ್ಲ ಅರ್ಥ ಆಗೋದು